ಹೋದ ಇವನು? ಹಲೋ ಮೇಡಮ್. ನಾನು ಹೇಳಿದ ದಾರಿಯಲ್ಲಿ ಆ್ಯಂಬುಲೆನ್ಸ್ ಬರ್ತಿದೆ. ನಾನು ಹೇಳಿದಾಗೆ ಆ್ಯಂಬುಲೆನ್ಸ್ನ ಅಡ್ಡ ಹಾಕಿ ಅದರಲ್ಲಿರೋ ನರ್ಸು ಡಾಕ್ಟರ್ಸ್ ಅವರನ್ನೆಲ್ಲ ಹೆದರಿಸಿ ಅರ್ಧ ದಾರಿಯಲ್ಲೇ ಇಳಿಸಿ. ಅಲ್ಲಿಂದ ಆ್ಯಂಬುಲೆನ್ಸ್ ಸೀದಾ ಡ್ರೈವ್ ಮಾಡ್ಕೊಂಡು ಹೋಗಿ ಹೋಗ್ತಾ ದಾರಿಯಲ್ಲೇ ಆ ವಂದನನ ಕತೆನ ಮುಗಿಸ್ಬಿಡಿ. ಈ ಕೊಲೆ ರಾಜಕೀಯ ದ್ವೇಷಕ್ಕೋಸ್ಕರ ಆಗಿರೋದು ಅನ್ನೋ ಥರ ಇರಬೇಕು. ಮೇಡಮ್, ಇನ್ವೆಸ್ಟಿಗೇಷನ್ ಕೇಸು ಅಂತ ಆದರೆ ಅದೆಲ್ಲ ನಾನು ನೋಡ್ಕೋತೀನಿ. ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತೀರಾ? ನಾ ಹೇಳಿದಷ್ಟು ಕೆಲಸ ಮಾಡಿ ಅಷ್ಟೇ. ಓಕೆ ಮೇಡಮ್, ಹಾಗೆ ಆಗಲಿ. ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ಕೆಲಸ ಆಗಿದ ಕೂಡಲೇ ನಾನೇ ನಿಮ್ಗೆ ಕಾಲ್ ಮಾಡಿ ತಿಳಿಸ್ತೀನಿ. ಹಾಂ. ಒಂದೇ ಕಲ್ಲಲ್ಲಿ ಎರಡು ಹಾಕಿ ಪ್ಲ್ಯಾನ್ ಪರ್ಫೆಕ್ಟಾಗಿ ಮುಗಿದ್ರೆ ಆ ವಂದನನ ಕತೆನೂ ಮುಗಿಯುತ್ತೆ. ಜೊತೆಗೆ ರಾಜಕೀಯಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾದರೆ ಈ ವಿಷಯ ದೊಡ್ಡದಾಗತ್ತೆ. ವೀರುಗೆ ಅವನಿಂದ ಆಗಿತ್ತು ಅಂತ ಗಿಲ್ಟು ಶುರು ಆಗತ್ತೆ. ನೈಸ್. ಇಡೀ ಕಡೆ ಕಳ್ಸ. ಯಾರ ಓಡು ಓಡು ಓ ಇಡೀ ಕಡೆ. ಮೇಡಮ್, ಯಾರು ಇವರೆಲ್ಲ ಯಾಕೆ ನಮ್ಮ ಆಂಬುಲೆನ್ಸ್ ಗಡ್ಡ ಹಾಕ್ತಿದ್ದಾರೆ? ಇವರೆಲ್ಲ ನಮ್ಮ ಸ್ಟಾಫ್ ಡ್ರೆಸ್ಸಲ್ಲಿ ಇದ್ದಾರೆ, ಆದರೆ ಇವ್ರು ಯಾರು ನಮ್ಮ ಹಾಸ್ಪಿಟಲ್ನವರಲ್ಲ. ಯಾರು ನೀವೆಲ್ಲ? ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಯಾಕೆ ಏನು ಅಂತ ಹೇಳೋಷ್ಟು ಟೈಮ್ ಇಲ್ಲ. ನಿಮ್ಗೆ ಜೀವ ಉಳಿಬೇಕಂದ್ರೆ ಈಗಿನಿಲ್ಲ ಕೆಳಗಡೆ ಇಳಬೇಕು, ಇಲ್ಲಾಂದ್ರೆ ನಿಮ್ನೆಲ್ಲ ಕೆಳಗೆಲ್ಲ ಮೇಲೆ ಕಳಿಸ್ಬಿಡ್ತೀನಿ.